ಶೇರ್ ಟು ಆಲ್ ಜಸ್ಟಿಸ್ ಫಾರ್ ದೀಪು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲರೂ? ಥರ್ಡ್ ಐ ಕರ್ನಾಟಕ 09. ಬಂಧುಗಳೇ, ಸದ್ಯ ಬಾಂಗ್ಲಾದೇಶ ಹೊತ್ತಿ ಉರಿಯುತ್ತಿದೆ. ಯಾವುದೋ ಒಂದು ಬಂಜಿ ಹೋರಾಟ ಅಲ್ಲ, ಅಥವಾ ವಿದ್ಯಾರ್ಥಿಗಳ ಪ್ರತಿಭಟನೆಯಂತೂ ಅಲ್ಲವೇ ಅಲ್ಲ. ಇದು ಕೇವಲ ಮೂಲಭೂತವಾದಿಗಳ ಆಟ, ಸ್ವಾರ್ಥದ ಹೋರಾಟ. ಹಾಗಾದರೆ ಸದ್ಯ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಒಂದಷ್ಟು ವಿವರವನ್ನು ಈ ವಿಡಿಯೋದಲ್ಲಿ ವಿವರಿಸುತ್ತಾ ಹೋಗೋಣ. ಸದ್ಯದ ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋಣ. ಸದ್ಯದ ಬೆಳವಣಿಗೆಯನ್ನು ಗಮನಿಸುವ ಮುನ್ನ ಇದು ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. 2024ರ ಮಧ್ಯಭಾಗದಲ್ಲಿ ಒಂದಷ್ಟು ವಿಚಾರವನ್ನು ಇಟ್ಕೊಂಡು ಪ್ರಮುಖವಾಗಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಎನ್ನುವಂತಹ ವಿಚಾರವನ್ನು ಅಲ್ಲಿ ವಿದ್ಯಾರ್ಥಿಗಳ ಹೋರಾಟ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಅಂತ ಗುರುತಿಸಿಕೊಂಡಿತ್ತು. ಬರ್ತಾ ಬರ್ತಾ ಬೇರೆ ರೂಪವನ್ನೇ ಪಡೆಯುತ್ತದೆ. ಅಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನು ಉರುಳಿಸಲಾಗುತ್ತದೆ. ಭಾರತದ ಪರವಲ್ಲವನ್ನು ಹೊಂದಿದಂತಹ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಬಂದು ಆಶ್ರಯ ಪಡೆಯುವಂತಹ ಪರಿಸ್ಥಿತಿ ಎದುರಾಗಿ ಬಿಡುತ್ತದೆ. ಯಾವಾಗ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯವನ್ನು ಪಡೆಯುತ್ತಾರೋ ಅದಾದ ಬಳಿಕ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧವಾದಂತಹ ಒಂದು ನಿಲುವು ಶುರುವಾಗಿ ಬಿಡುತ್ತದೆ. ಅಥವಾ ಭಾರತದ ವಿರುದ್ಧ ದ್ವೇಷ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತದೆ. ಆ ಸಂದರ್ಭವನ್ನು ಆ ಕಡೆ ಇರುವಂತಹ ಚೀನಾ, ಈ ಕಡೆ ಇರುವಂತಹ ಪಾಕಿಸ್ತಾನ ಈ ಸಂದರ್ಭವನ್ನು ಬಳಸಿಕೊಳ್ಳುವುದಕ್ಕೆ ಶುರು ಮಾಡಿಕೊಳ್ತಾರೆ. ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಇನ್ನಷ್ಟು ದ್ವೇಷ ಬಿತ್ತುವಂತಹ ಕೆಲಸವನ್ನು ಮಾಡ್ತಾನೆ ಹೋಗ್ತಾರೆ. ಅದಾದ ನಂತರ ಬಾಂಗ್ಲಾದೇಶದಲ್ಲಿ ಸಹಜವಾಗಿ ಭಾರತದ ವಿರುದ್ಧ ಇನ್ನಷ್ಟು ದ್ವೇಷ, ಆಕ್ರೋಶ ಎಲ್ಲವೂ ಉಂಟಾಗಿ ಬಿಡುತ್ತದೆ. ಪಾರ್ಲಿಮೆಂಟ್ಗೆ ನುಗ್ಗಿದ ಉಗ್ರರು ಹಿಂದೂ ವ್ಯಕ್ತಿಯನ್ನು ಹತ್ಯೆ ಮಾಡಿದ್ದಾರೆ. ಹೊಡೆದು ಮರಕ್ಕೆ ಕಟ್ಟಿ ನೇಣು ಹಾಕಿ ಬೆಂಕಿ ಹಚ್ಚಿದ್ದಾರೆ. ಜೀವಂತ ದಹನ ಮಾಡಿದ್ದಾರೆ. ಆದರೆ ಹಿಂದೂ ಸಂಘಟನೆಗಳು ಹಾಗೂ ಹಿಂದೂ ಕಾರ್ಯಕರ್ತರು ಇನ್ನೂ ಧ್ವನಿ ಎತ್ತುತ್ತಿಲ್ಲ. ಒಂದು ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಮೊದಲೇ ಹೇಳಿದ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಶೇರ್ ಟು ಆಲ್ ಜಸ್ಟಿಸ್ ಫಾರ್ ದೀಪು.